ಏತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 11ನೇ ಅಧ್ಯಾಯದಲ್ಲಿ ಇವತ್ತು 7ನೇ ಶ್ಲೋಕ. ತಾವಾನಯಂ ವ್ಯವಹಾರಃ ಸದಾ ವೈ ಕ್ಷೇತ್ರಜ್ಞಸಾಕ್ಷೋರ್ಭವತಿ ಸ್ಥೂಲಸೂಕ್ಷ್ಮಃ ತಸ್ಮಾನ್ಮನೋ ಲಿಂಗಮದೋ ವದಂತಿ ಗುಣಾಗುಣಸ್ಯಾಸ್ಯ ಪರಾವರಸ್ಯ. ಮನಸ್ಸಿನ ಬಗ್ಗೆ ಹಿಂದೆ ಹೇಳಿದರು. ಹೀಗೆ ಮನಸ್ಸು ರಜೋಗುಣಾದಿ ದೋಷ ಅದರಲ್ಲಿ ತುಂಬಿಕೊಂಡಿರೋದ್ರಿಂದ ಅದು ಜೀವನಿಗೆ ಪುನಃ ಪುನಃ ಈ ಸಂಸಾರದ ಸುಖ ದುಃಖಗಳ ಸಮೂಹದಲ್ಲಿ ತಿರುಗುವಂತೆ ಮಾಡ್ತದೆ ಅಂತ ಹಿಂದೆ ನೋಡಿದ್ವಿ. ಈ ರೀತಿ ಮನಸ್ಸು ತನ್ನ ದೋಷದಿಂದ ಎಲ್ಲಿಯವರೆಗೆ ಸುಖ ದುಃಖಗಳನ್ನು ಉಂಟು ಮಾಡ್ತಾ ಇರ್ತದೋ ಅಲ್ಲಿವರೆಗೆ ಹರಿವಾಯು ಗುರುಗಳು ಜಾಗೃತ್ ಸ್ವಪ್ನಾವಸ್ಥೆಗಳಲ್ಲಿ ಈ ಜೀವನಿಗೆ ಸ್ಥೂಲ ದೇಹ ಮತ್ತು ಸೂಕ್ಷ್ಮ ದೇಹ ಮತ್ತು ವಿಷಯ ಪದಾರ್ಥಗಳ ಅಭಿಮಾನ ಇದೆಲ್ಲವನ್ನು ಕೂಡ ಉಂಟು ಮಾಡ್ತಾನೆ ಇರ್ತಾರೆ. ಮನಸ್ಸಿನಲ್ಲಿ ದುಃಖ ಅಂತನ್ನೋದು, ಮನಸ್ಸಿನಲ್ಲಿ ದೋಷ ಅಂತನ್ನೋದು ಇರೋವರೆಗೂ ಕೂಡ ಹರಿವಾಯುಗಳು ಇದನ್ನ ಮಾಡಿಸ್ತಾನೇ ಇರ್ತಾರೆ. ಜೀವನಿಗೆ ಅದರ ಮೇಲೆ ಅಭಿಮಾನವನ್ನು ತಂದು ಕೊಡ್ತಾನೆ ಇರ್ತಾರೆ. ಯಾಕೆ ಅಂದರೆ ಮನಸ್ಸು ಅದು ಹರಿವಾಯುಗಳಿಗೆ ಅಧೀನವಾಗಿರ್ತಕ್ಕಂಥದ್ದು. ಆದ್ರಿಂದ ಎಲ್ಲ ಜೀವರು ಕೂಡ ಸಂಸಾರ ಮತ್ತು ಮೋಕ್ಷ ಅಂತನ್ನೋ ಎರಡೂ ರೀತಿಯಾದ ಗತಿಗೆ ಕಾರಣ. ಜೀವರ ಮನಸ್ಸು ಭಗವಂತ ಮತ್ತು ವಾಯುದೇವರಿಗೆ ಅಧೀನವಾಗಿರೋದ್ರಿಂದ ಉತ್ತಮರು ಸಂಸಾರದಲ್ಲಿ ಇದ್ದು
ಅದನ್ನ ಅವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಮೋಕ್ಷವನ್ನ ಪಡಿತಾರೆ. ಅಧಮರು ಆ ಮನಸ್ಸಿನಿಂದ ವಿಷಯ ಪದಾರ್ಥಗಳ ಕಡೆಗೆ ಅವರು ಮನಸ್ಸನ್ನ ಜಾಸ್ತಿ ಇರುವಂತೆ ಮಾಡಿ ಅದರಿಂದ ಅವರು ಅಧೋಗತಿಯನ್ನು ಪಡಿತಾರೆ, ಸಂಸಾರದಲ್ಲೇ ತಿರುಗ್ತಾರೆ ಕೆಲವರು. ಹೀಗೆ ಆ ಮನಸ್ಸಿನಿಂದಲೇನೆ ಎಲ್ಲವೂ ಕೂಡ ಆಗ್ತಕ್ಕಂಥದ್ದು. ಮನಯೇವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋಹೋ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ, ಉತ್ತಮ ಜೀವರಿಗೆ ಅಂದರೆ ಯಾರು ಮೋಕ್ಷಯೋಗ್ಯ ಜೀವಿಗಳಿದ್ದಾರೆ ಅವರಿಗೆ ಮನಸ್ಸು ಒಂದು ವೇಳೆ ಅವರಿಗೂ ಕೂಡ ಸಜ್ಜನರ ಸಂಸರ್ಗ ಇಲ್ಲ ಅಂತಾದಾಗ ಅದು ಸಂಸಾರಕ್ಕೆ ಕಾರಣ ಆಗ್ತದೆ. ಅವರಿಗೆ ಸಜ್ಜನರ ಸಹವಾಸ ಬಂದಾಗ ಮೋಕ್ಷಕ್ಕೆ ಕಾರಣ ಆಗ್ತದೆ. ಉತ್ತಮ ಜೀವರಲ್ಲದೇ ಇರ್ತಕ್ಕಂಥವ್ರು ಏನಿದ್ದಾರೆ ಅಂದ್ರೆ ಮೋಕ್ಷಕ್ಕೆ ಅಯೋಗ್ಯರಾಗಿರ್ತಕ್ಕಂಥ ಜೀವಿಗಳು, ಅವರು ಅಂದ್ರೆ ನಿತ್ಯ ಸಂಸಾರಿಗಳು ಮತ್ತು ತಮೋಯೋಗ್ಯ ಜೀವರು, ಅವರಿಗೆ ಮನಸ್ಸು ಏನು ಮಾಡ್ತದೆ, ಸಂಸಾರಕ್ಕೆ ಕಾರಣ ಆಗ್ತದೆ. ನಿತ್ಯ ಸಂಸಾರಿಗಳಿಗೆ ಅದು ಸಂಸಾರಕ್ಕೆ ಕಾರಣ ಆಗ್ತದೆ. ತಮೋಯೋಗ್ಯ ಜೀವರಿಗೆ ದುರ್ಜನರ ಸಂಸರ್ಗವನ್ನು ತಂದುಕೊಟ್ಟು ತಮಸ್ಸಿಗೆ ಕಾರಣವಾಗ್ತದೆ. ದುರ್ಜನರ ಸಂಸರ್ಗ ಇಲ್ಲದೆ ಇದ್ದಾಗ ಸಂಸಾರಕ್ಕೆ ಕಾರಣ ಆಗ್ತದೆ ಅಂತ ಈ ರೀತಿ ವಿಭಾಗ ಇಟ್ಕೊಳ್ಬೇಕು. ತಾವಾನಯಂ ವ್ಯವಹಾರ ಸದಾ ವೈ ಕ್ಷೇತ್ರಜ್ಞ ಸಾಕ್ಷೋ ಭವತಿ ಸ್ಥೂಲ ಸೂಕ್ಷ್ಮ ಅಂತಿದೆ. ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಬೇರೆ ಸ್ವಲ್ಪ ವ್ಯತ್ಯಾಸ ಮಾಡಿ ಪಾಠ ಇಟ್ಟುಕೊಂಡಿದ್ದಾರೆ. ತಾವಾನಯಂ ವ್ಯವಹಾರ ಸದಾವಿಹಿ ಕ್ಷೇತ್ರಜ್ಞ ಸಾಕ್ಷೋ ಭವತಿ ಸ್ಥೂಲ ಸೂಕ್ಷ್ಮ ಅಂತ ಸದಾವಿಹಿ ಅಂತ ಇಟ್ಟುಕೊಂಡಿದ್ದಾರೆ ಅವರು. ಸದಾ ಆವಿಹಿ ಅಂತಂದ್ರೆ ಮನಸ್ಸಿನಿಂದ ಉಂಟಾಗ್ತಕ್ಕಂತಹ ಸಂಸಾರ ಸದಾ ಆವಿಹಿ ಅಂದ್ರೆ ಅನುಭವ ಗೋಚರವಾಗಿದ್ದು ಕ್ಷೇತ್ರಜ್ಞನಿಗೆ ಅಂದ್ರೆ ಜೀವನಿಗೆ ಸಾಕ್ಷಃ ಅನುಭವ ಗೋಚರವಾಗ್ತದೆ ಅಂತ ಈ ರೀತಿ ಅರ್ಥ ಬರ್ತದೆ ಅವರು ಆ ಪಾಠದ ಪ್ರಕಾರ. ಆ ರೀತಿ ಇಟ್ಟುಕೊಂಡಾಗ ಆವಿಹಿ ಅಂತಂದ್ರೂ ಅನುಭವ ಗೋಚರವಾಗಿದ್ದು ಅಂತರ್ಥ, ಪುನಃ ಸಾಕ್ಷ್ಯ ಅಂದ್ರೆ ಅನುಭವ ಗೋಚರ ಆಗ್ತದೆ ಅಂತಾನೆ ಅರ್ಥ ಅದಕ್ಕೂ. ಹಾಗಾಗಿ ಪುನರುಕ್ತಿ ಬರ್ತದೆ. ಅದಕ್ಕೆ ಇವರೇನು ಮಾಡಿದ್ರು, ವೀರರಾಘವ ವ್ಯಾಖ್ಯಾನದಲ್ಲಿ ಸ್ವಲ್ಪ ಅರ್ಥವನ್ನ ವ್ಯತ್ಯಾಸ ಮಾಡಿಕೊಂಡು ಮನುಷ್ಯನಾಗಿದ್ದೇನೆ ಅಂತ ವ್ಯವಹಾರ ಏನಿದೆ ಇದು ಸದಾ ಪ್ರತ್ಯಕ್ಷ ಗೋಚರನಾದಂಥ ಆತ್ಮನ ವಿಷಯದಲ್ಲಿ ಉಂಟಾಗ್ತದೆ ಅಂತ ಅವರು ಸದಾವಿ ಕ್ಷೇತ್ರಜ್ಞ ಸಾಕ್ಷಃ ಅಂತ ಒಂದು ಪದ ಅಂತ ಮಾಡಿಕೊಂಡು ಹಾಗೆ ಮಾಡ್ಲಿಕ್ಕೆ ನೋಡಿದ್ದಾರೆ. ಹಾಗಿಟ್ಟುಕೊಂಡ್ರೂ ಕೂಡ ಸಾಕ್ಷ್ಯ ಅಂತ ಮುಂದೆ ಇರೋದ್ರಿಂದ ಸದಾವಿಹಿ ಅಂತನ್ನೋ ವಿಶೇಷಣ ಅದಕ್ಕೆ ವ್ಯರ್ಥ ಆಗ್ತದೆ. ಮತ್ತೆ ದೇಹಾತ್ಮೈಕ್ಯ ಭ್ರಮ ಅಂತನ್ನೋದು ಯಾರಿಗೂ ಇಲ್ಲ, ಅದನ್ನು ನಾವು ಹಿಂದೆ ಹೇಳಿದ್ದೇವೆ. ಆದ್ರಿಂದಲೂ ಕೂಡ ಅವರ ವ್ಯಾಖ್ಯಾನ ಅಷ್ಟು ಸರಿ ಅನ್ಸೋದಿಲ್ಲ. ಅಲ್ಲಿರೋದು ಸದಾ ವೈ ತಾವಾನಯಂ ವ್ಯವಹಾರ ಸದಾ ವೈ ಕ್ಷೇತ್ರಜ್ಞ ಸಾಕ್ಷೋ ಭವತಿ ಸ್ಥೂಲ ಸೂಕ್ಷ್ಮ ಅಂತ ಇದು ಸರಿಯಾದ ಪಾಠ. ಅಲ್ಲಿ ಕ್ಷೇತ್ರಜ್ಞ ಸಾಕ್ಷೋಹೋ ಅಂತ ಏನಿದೆ ಅದರ ಜೊತೆಗೆ ಸಕಾಶಾತ್ ಅನ್ನೋ ಒಂದು ಪದವನ್ನು ಅಧ್ಯಾಹಾರ ಮಾಡಿಕೊಂಡು ಕ್ಷೇತ್ರಜ್ಞ ಮತ್ತು ಸಾಕ್ಷಿ ಇವುಗಳಿಂದ ಅಂತ ಅರ್ಥ ಮಾಡ್ಕೊಳ್ಬೇಕು. ಅವುಗಳಿಂದ ಅಂದ್ರೆ ಏನರ್ಥ ಅಂದ್ರೆ ಹರಿವಾಯುಗಳಿಂದ ಅಂತ ಅರ್ಥ. ಅದಕ್ಕೆ ಅದನ್ನ ನಮಗೆ ಮಧ್ವಾಚಾರ್ಯರು ಕ್ಷೇತ್ರವಿತ್ತು ಹರಿಪ್ರಾಣ ಸಾಕ್ಷಿ ತಾಭ್ಯಾಂ ಪುಮಾನ್ ಸರೇತ್ ಇತಿ ಚ ಅಂತನ್ನೋ ಈ ಗರುಡ ಪುರಾಣದ ವಾಕ್ಯವನ್ನು ಉದಾಹರಿಸಿ, ಕ್ಷೇತ್ರಜ್ಞ ಅಂತಂದ್ರೆ ಭಗವಂತ, ಸಾಕ್ಷಿ ಅಂದ್ರೆ ವಾಯುದೇವರು. ಹಾಗಾಗಿ ಕ್ಷೇತ್ರಜ್ಞ ಸಾಕ್ಷ್ಯೋಹೋ ಸಕಾಶಾತ್ ಅಂತ ಅಂದ್ರೆ ಹರಿವಾಯುಗಳ ಪ್ರೇರಣೆಯಿಂದ
ಜೀವ ಏನು ಮಾಡ್ತಾನೆ? ಜಾಗೃತಾವಸ್ಥೆ ಮತ್ತು ಸ್ವಪ್ನಗಳಲ್ಲಿ ವಿಷಯ ಪದಾರ್ಥಗಳಲ್ಲಿ ಅಭಿಮಾನವನ್ನು ಹೊಂದುತ್ತಾನೆ ಅಂತ ಇದು ಆ ಗರುಡ ಪುರಾಣದ ವಾಕ್ಯದಿಂದ ನಮಗೆ ತಿಳಿಯುತ್ತದೆ. ಅದನ್ನೇ ಇಲ್ಲಿ ಕ್ಷೇತ್ರಜ್ಞ ಸಾಕ್ಷೋರ್ಭವತಿ ಸ್ಥೂಲ ಸೂಕ್ಷ್ಮ ಅಂತ ಹೇಳಿದ್ದು. ಹರಿವಾಯು ಗುರುಗಳ ಅನುಗ್ರಹದಿಂದ ನಮಗೆ ಆ ಮನಸ್ಸು ಎಲ್ಲಿವರೆಗೆ ಈ ದೋಷವನ್ನು ಹೊಂದಿರ್ತದೋ ಅಲ್ಲಿವರೆಗೆ ಅವರು ಹರಿವಾಯುಗಳು ಏನು ಮಾಡ್ತಾರೆ? ಜಾಗೃತ ಅವಸ್ಥೆ ಮತ್ತು ಸ್ವಪ್ನಾವಸ್ಥೆಗಳಲ್ಲಿ ಜೀವನಿಗೆ ಅದರ ಮೇಲೆ ಅಭಿಮಾನವನ್ನ ಉಂಟು ಮಾಡ್ತಾರೆ. ಉಂಟು ಮಾಡಿ ತನ್ಮೂಲಕವಾಗಿ ಅವರಿಗೆ ಸಂಸಾರವನ್ನ ಕೊಡ್ತಾರೆ. ಅದನ್ನ ವಿಭಾಗ ಮಾಡಿಕೊಳ್ಬೇಕು. ಉತ್ತಮ ಜೀವರು ಮತ್ತು ಅಧಮ ಜೀವರು, ಮಧ್ಯಮ ಜೀವರು ಅಂತ 3 ವಿಭಾಗ ಮಾಡಿಕೊಂಡು, ಉತ್ತಮ ಜೀವರಿಗಾಗುವಾಗ ಸಜ್ಜನರ ಸಹವಾಸ ಇಲ್ಲದೇ ಇದ್ದಾಗ ಸಂಸಾರಕ್ಕೆ ಕಾರಣ ಆಗುವಂತೆ ಮಾಡ್ತಾರೆ. ಸಜ್ಜನರ ಸಹವಾಸ ಆದಾಗ ಮೋಕ್ಷಕ್ಕೆ ಕಾರಣ ಆಗುವಂತೆ ಮಾಡ್ತಾರೆ. ಮಧ್ಯಮ ಜೀವಿಗಳಿಗೆ ಅವರಿಗೆ ಸಂಸಾರಕ್ಕೆ ಕಾರಣ ಆಗುವಂತೆ ಮಾಡ್ತಾರೆ. ತಮೋಯೋಗ್ಯ ಜೀವರಿಗೆ ದುರ್ಜನರ ಸಂಪರ್ಕ ಇಲ್ಲದೇ ಇದ್ದಾಗ ಸಂಸಾರಕ್ಕೆ ಕಾರಣ ಆಗುವಂತೆ, ದುರ್ಜನರ ಸಂಪರ್ಕ ಆದಾಗ ತಮಸ್ಸಿಗೆ ಕಾರಣ ಆಗುವಂತೆ ಮಾಡ್ತಾರೆ ಅಂತ. ತಾವಾನಯಂ ವ್ಯವಹಾರ ಸದಾ ವೈ ಕ್ಷೇತ್ರಜ್ಞ ಸಾಕ್ಷ್ಯೋರ್ಭವತಿ ಸ್ಥೂಲ ಸೂಕ್ಷ್ಮ ತಸ್ಮಾನ್ ಮನೋ ಲಿಂಗಮದೋ ವದಂತಿ ಗುಣಾಗುಣಸ್ಯಾಸ್ಯ ಪರಾವರಸ್ಯ ಗುಣಾನುರಕ್ತಂ ವ್ಯಸನಾಯ ಜಂತೋಃ ಕ್ಷೇಮಾಯ ನೈರ್ಗುಣ್ಯಮಥೋ ಮನಸ್ಯಾತ್ ಯಥಾ ಪ್ರದೀಪೋ ಘೃತವರ್ತಿಮಸ್ಥಿತಃ ಸ್ಥಿತಿಂ ಸಧೂಮಾಂ ಭಜತಿ ಹ್ಯನ್ಯದಾ ಸ್ವಂ ಪದಂ ತಥಾ ಗುಣಕರ್ಮಾನುಬದ್ಧಂ ಬಹಿರ್ಮನಶ್ರಯತೆನ್ಯತ್ರ ತತ್ವಂ. ಅದನ್ನೇ ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ. ಮನಸ್ಸು ಯಾವಾಗ ವಿಷಯ ಪದಾರ್ಥಗಳಲ್ಲಿ ಆಸಕ್ತವಾಗ್ತದೋ ಗುಣಾನುರಕ್ತಂ, ಆವಾಗ ವ್ಯಸನಾಯ ಜಂತೋಹೋ, ಈ ಸಂಸಾರ ದುಃಖಕ್ಕೆ ಅದು ಕಾರಣ ಆಗ್ತದೆ. ಶಬ್ದಾದಿ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿಯನ್ನ ಯಾವಾಗ ಮನಸ್ಸು ಪಡಿತದೋ ಆವಾಗ ಸಂಸಾರದ ದುಃಖಕ್ಕೆ ಅದು ಕಾರಣವಾಗ್ತದೆ. ಅದೇ ಮನಸ್ಸು ಭಗವಂತನಲ್ಲಿ ಯಾವಾಗ ಆಸಕ್ತಿಯನ್ನ ಹೊಂದುತ್ತದೋ ಆವಾಗ ಅದು ಮೋಕ್ಷಕ್ಕೆ ಕಾರಣವಾಗ್ತದೆ. ಮನಸ್ಸು ಒಂದೇ ಮನಸ್ಸು, ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಈಗ ಅದಕ್ಕೆ ದೃಷ್ಟಾಂತ ಏನು ಅಂದ್ರೆ, ದೀಪ ತುಪ್ಪದ ಬತ್ತಿಯಲ್ಲಿ ಉರಿತಾ ಇರುವಾಗ ಅದು ಜ್ವಾಲೆಯನ್ನ ಉಂಟು ಮಾಡ್ತದೆ. ತುಪ್ಪದ ಬತ್ತಿಯಲ್ಲಿ ಆ ದೀಪ ಉರಿತಾ ಇರುವಾಗ ಹೊಗೆಯ ಜೊತೆಗೆ ಜ್ವಾಲೆಯನ್ನ ಅದು ಉಗುಳ್ತಾ ಇರ್ತದೆ. ತುಪ್ಪದ ಬತ್ತಿ ಮೊದಲಾದವುಗಳು ಯಾವುದು ಇಲ್ಲ ಅಂತಾದ್ರೆ, ಅಂದ್ರೆ ಈಗ ಕೆಂಪಗೆ ಕಾದಿರ್ತಕ್ಕಂಥ ಕಬ್ಬಿಣ ಇತ್ತು ಅಂತ ಇಟ್ಕೊಳ್ಳೋಣ. ಆ ಕಬ್ಬಿಣದಲ್ಲಿರುವಾಗ ಅದು ಬೆಂಕಿ ತನ್ನ ಸ್ವರೂಪದಿಂದಲೇ ಹೊಳಿತಾ ಇರ್ತದೆ, ಅಲ್ಲಿ ಏನು ಹೊಗೆ ಇರೋದಿಲ್ಲ. ತುಪ್ಪದ ಬತ್ತಿಯಲ್ಲಿ ಉರಿತಾ ಇರುವಾಗ ಹೊಗೆ ಜೊತೆಗೆ ಜ್ವಾಲೆಯನ್ನ ಅದು ಉಂಟು ಮಾಡಿರ್ತದೆ. ತುಪ್ಪದ ಬತ್ತಿ ಮೊದಲಾದವುಗಳು ಯಾವುದು ಇಲ್ಲ ಅಂತಾದಾಗ ಕೆಂಪಗೆ ಕಾದ ಕಬ್ಬಿಣದಲ್ಲಿ ತನ್ನ ಸ್ವರೂಪದಿಂದಲೇ ಹೊಳಿತಾ ಇರ್ತದೆ. ಹಾಗೆ ಈ ಮನಸ್ಸು ಕಾಮಾದಿಗಳಿಂದ ದೂಷಿತವಾದಾಗ, ಆ ಮನಸ್ಸಿನಲ್ಲಿ ಕಾಮ ಕ್ರೋಧ ಮೊದಲಾದವುಗಳಿತ್ತು, ಅದರಿಂದ ದೂಷಿತವಾಗಿದೆ ಅಂತಾದಾಗ ಹೊರಗೆ ವಿಷಯ ಪದಾರ್ಥಗಳ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತದೆ. ಆ ಕಾಮಾದಿ ದೋಷಗಳು ಬರೋದು ತ್ರಿಗುಣಗಳ ಕರ್ಮಗಳ ಪ್ರಯುಕ್ತ. ಗುಣ ಕರ್ಮಾನುಬದ್ಧಂ, ತ್ರಿಗುಣಗಳ
ಕರ್ಮಗಳಿಂದ ಪ್ರೇರಿತವಾಗಿ ಕಾಮಾದಿಗಳಿಂದ ಆ ಮನಸ್ಸು ಯಾವಾಗ ದೂಷಿತವಾಗ್ತದೋ ಆವಾಗ ಹೊರಗೆ ವಿಷಯ ಪದಾರ್ಥಗಳ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತದೆ. ಆ ರಾಗಾದಿ ದೋಷಗಳು ಇಲ್ಲ ಅಂತಾದಾಗ ಆ ಮನಸ್ಸು ಭಗವತ್ ತತ್ವವನ್ನ ಪರತತ್ವವನ್ನ ಆಲೋಚನೆ ಮಾಡ್ತದೆ. ಹೀಗೆ ಬಹಿಹಿ ಅಂತಂದ್ರೆ ಬಾಹ್ಯ ವಿಷಯ ಪದಾರ್ಥಗಳನ್ನ ಆಲೋಚನೆ ಮಾಡ್ತದೆ ಅಂತ ಅರ್ಥ. ಬಹಿರ್ಮನಶ್ರಯತೆ ಅನ್ಯತ್ರ ತತ್ವಂ. ಅದಕ್ಕೆ ಕಾಮಾದಿ ದೋಷಗಳು ಇದ್ದಾಗ ಬಹಿಹಿ ಅಂದ್ರೆ ಹೊರಗಿನ ವಿಷಯ ಪದಾರ್ಥಗಳ ಬಗ್ಗೆ ಆಲೋಚನೆ ಮಾಡ್ತದೆ. ಆ ರಾಗಾದಿ ದೋಷಗಳು ಇಲ್ಲದೆ ಇದ್ದಾಗ ಪರತತ್ವವನ್ನ ಅದು ಆಲೋಚನೆ ಮಾಡ್ತದೆ ಅಂತ ಹೀಗೆ ದೃಷ್ಟಾಂತ ಕೊಟ್ಟು ಹೇಳ್ತಾ ಇದ್ದಾರೆ. ವೃತ್ತಿಹಿ ಅಲ್ಲಿ ಬೇರೆ ವ್ಯಾಖ್ಯಾನಕಾರರು ಪದಂ ತಥಾ ಗುಣಕರ್ಮಾನುಬದ್ಧಂ ವೃತ್ತಿರ್ಮನಶ್ರಯತೆ ನ್ಯತ್ರ ತತ್ವಂ ಅಂತ ಇಟ್ಟುಕೊಂಡಿದ್ದಾರೆ. ಮನಸ್ಸು ಮಲಿನಾದಾಗ ವೃತ್ತಿಗಳನ್ನ ಪಡಿತದೆ, ನಿರ್ಮಲವಾದಾಗ ನಿಜ ಸ್ವರೂಪದಲ್ಲಿ ಇರ್ತದೆ ಅಂತ, ಅಥವಾ ಭಗವಂತನ ಬಗ್ಗೆ ಆಲೋಚನೆ ಮಾಡ್ತದೆ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಭಗವಂತನ ಬಗ್ಗೆ ಆಲೋಚನೆ ಮಾಡ್ತದೆ, ಇನ್ನೊಂದು ವೃತ್ತಿಗಳನ್ನ ಪಡಿತದೆ ಅಂತ. ಭಗವಂತನ ಬಗ್ಗೆ ಆಲೋಚನೆ ಮಾಡೋದು ಕೂಡ ಒಂದು ವೃತ್ತಿನೇ ಅಲ್ವಾ? ಹಾಗಾಗಿ ಎರಡು ಆಗೋದೇ ಇಲ್ಲ ಅಲ್ಲಿ. ಆದ್ರಿಂದ ವೃತ್ತಿಗಳನ್ನ ಪಡಿತದೆ ಅಂತ ಹಾಗೆ ಹೇಳಬಾರದು. ಅದು ಮನಸ್ಸು ಮಲಿನ ಆದಾಗ ವೃತ್ತಿಗಳನ್ನು ಪಡಿತದೆ, ಮಲಿನ ಆಗದೆ ಇದ್ದಾಗ ಭಗವಂತನ ಬಗ್ಗೆ ಆಲೋಚನೆ ಮಾಡ್ತದೆ ಅಥವಾ ನಿಜ ಸ್ವರೂಪದಲ್ಲಿರ್ತದೆ ಅಂತ ಹಿಂಗೆ ವ್ಯಾಖ್ಯಾನ ಮಾಡಿದಾರಲ್ಲ. ಇದು ಎರಡು ಆಗೋದೇ ಇಲ್ಲ. ಯಾಕೆಂದ್ರೆ ಭಗವಂತನ ಬಗ್ಗೆ ಆಲೋಚನೆ ಮಾಡೋದು ಕೂಡ ಒಂದು ವೃತ್ತಿನೇ. ಆದ್ರಿಂದ ಹೀಗೆ ದೋಷ ಇರುವಾಗ ವಿಷಯ ಪದಾರ್ಥದ ಬಗ್ಗೆ ಆಲೋಚನೆ ಮಾಡ್ತದೆ ಅಂತ ಹೇಳಬೇಕು. ದೋಷ ಇಲ್ಲದೆ ಇದ್ದಾಗ ಭಗವಂತನ ಬಗ್ಗೆ ಆಲೋಚನೆ ಮಾಡ್ತದೆ ಅಂತ. ಅಂತೂ ಆಲೋಚನೆ ಮಾಡೋದು ಮನಸ್ಸಿನ ಸ್ವಭಾವ. ಅದು ವಿಷಯ ಪದಾರ್ಥಗಳನ್ನ ಚಿಂತನೆ ಮಾಡ್ತಾ ಇದೆ ಅಂದ್ರೆ ಅದು ಮನಸ್ಸಿನಲ್ಲಿರ್ತಕ್ಕಂತಹ ದೋಷ ಅಂತ ಹೇಳಬೇಕು, ಹೊರತು ವೃತ್ತಿ ಅಂತ ಹೇಳಬಾರದು. ಹಾಗಾಗಿ ವೃತ್ತಿರ್ಮನಶ್ರಯತೆ ನ್ಯತ್ರ ತತ್ವಂ ಅನ್ನೋ ಪಾಠವೇ ಸರಿಯಾಗಿಲ್ಲ. ಅಲ್ಲಿರೋದು ಬಹಿರ್ಮನಶ್ರಯತೆ ನ್ಯತ್ರ ತತ್ವಂ ಅಂತ, ಇದು ಸರಿಯಾದ ಪಾಠ. ಅವರು ಬೇರೆ ವ್ಯಾಖ್ಯಾನಕಾರರು ವೃತ್ತಿರ್ಮನಶ್ರಯತೆ ಅಂತ ಪಾಠ ಇಟ್ಕೊಂಡಿದ್ದಾರೆ, ಅದು ಸರಿಯಲ್ಲ. ಪದಂ ತಥಾ ಗುಣಕರ್ಮಾನುಬದ್ಧಂ ಅಂತ ಇದೆ. ಅಲ್ಲಿ ಪದಂ ಅಂದ್ರೆ ಏನು ಅಂದ್ರೆ ಅದಕ್ಕೆ ಆಚಾರ್ಯರು ಪದಂ ವಿಷಯಂ ಅಂತ ತಾತ್ಪರ್ಯ ಬರೆದಿದ್ದಾರೆ. ಪದ ಅಂದ್ರೆ ವಿಷಯ, ಅಂದ್ರೆ ಬಾಹ್ಯ ವಿಷಯ ಪದಾರ್ಥ ಅಂತ ಅರ್ಥ. ಬಾಹ್ಯ ವಿಷಯ ಪದಾರ್ಥಗಳನ್ನ ಆಲೋಚನೆ ಮಾಡ್ತದೆ. ಗುಣಾನುರಕ್ತಂ ವ್ಯಸನಾಯ ಜಂತೋಃ ಕ್ಷೇಮಾಯ ನೈರ್ಗುಣ್ಯಮಥೋ ಮನಸ್ಯಾತ್ ಯಥಾ ಪ್ರದೀಪೋ ಘೃತವರ್ತಿಮಾಸ್ಥಿತಃ ಸ್ಥಿತಿಂ ಸಧೂಮಾಂ ಭಜತಿ ಹ್ಯನ್ಯದಾ ಸ್ವಂ ಪದಂ ತಥಾ ಗುಣಕರ್ಮಾನುಬದ್ಧಂ ಬಹಿರ್ಮನಶ್ರಯತೆ ನ್ಯತ್ರ ತತ್ವಂ. ಏಕಾದಶಾಸನ್ಮನಸೋಸ್ಯ ವೃತ್ತೀಃ ಆಕೂತಯ ಪಂಚಧಿಯೋಭಿಮಾನಾಃ ಮಾತ್ರಾಣಿ ಕರ್ಮಾಣಿ ಪುರಂ ಚ ತಾಸಾಂ ವದಂತಿ ಹೈಕಾದಶ ವೀರಭೂಮಿಂ. ಮನಸ್ಸು ಹೊರಗೆ ಇಂದ್ರಿಯ ಪದಾರ್ಥಗಳಲ್ಲಿ, ಇಂದ್ರಿಯಗಳ ಮೂಲಕ ವಿಷಯ ಪದಾರ್ಥಗಳಲ್ಲಿ 11 ಕಾರ್ಯಗಳನ್ನ ನಡೆಸ್ತದಂತೆ. ಏಕಾದಶ ಅಂತ ಹೇಳ್ತಾ ಇದ್ದಾರೆ. ಏಕಾದಶ ಆಸನ್ ಮನಸಃ ಅಸ್ಯ ವೃತ್ತೀಹಿ.
ಸ್ವತಃ ಶಬ್ದ ಮೊದಲಾದಂತಹ ವಿಷಯ ಪದಾರ್ಥಗಳಲ್ಲಿ 5 ರೀತಿಯಾದ ಅಭಿಮಾನಗಳು, 5 ರೀತಿಯಾದ ಇಚ್ಛೆಗಳು, ಅವುಗಳ ಜೊತೆಗೆ ಮನಸ್ಸಿನ ವಿಷಯವಾಗಿರ್ತಕ್ಕಂತಹ ಪದಾರ್ಥಗಳಲ್ಲಿ ಮನಸ್ಸಿಗೆ ಇರುವ ಅಭಿಮಾನ, ಹೀಗೆ 11 ರೀತಿಯಾದ ಕಾರ್ಯಗಳು. ಶಬ್ದ, ಸ್ಪರ್ಶ, ರೂಪ, ರಸಗಂಧ ಇವುಗಳಲ್ಲಿ 5 ರೀತಿ ಅಭಿಮಾನ, ಆಮೇಲೆ 5 ರೀತಿಯಾದ ಇಚ್ಛೆ, ಆಮೇಲೆ ಮನಸ್ಸಿಗೆ ಇರತಕ್ಕಂತಹ ವಿಷಯ ಪದಾರ್ಥಗಳಲ್ಲಿ ಮನಸ್ಸಿಗೆ ಇರುವ ಅಭಿಮಾನ. ಇದು ಒಟ್ಟು 11 ರೀತಿಯಾದ ಕಾರ್ಯ. ಈ ಮನಸ್ಸಿಗೆ ಇಂದ್ರಿಯಗಳ ಮೂಲಕ 11 ಆಲೋಚನೆಗಳು ಬರ್ತದೆ. 11 ರೀತಿಯ ಆಲೋಚನೆಗಳು ಅಂದರೆ ಮನಸ್ಸು 10 ಇಂದ್ರಿಯಗಳನ್ನು ಪ್ರವೇಶ ಮಾಡಿ ಆ ಮೂಲಕ ಆ 10 ಇಂದ್ರಿಯಗಳ ವಿಷಯ ಪದಾರ್ಥಗಳೇನಿದ್ದಾವಲ್ಲ ಆ ವಿಷಯ ಪದಾರ್ಥಗಳಲ್ಲಿ ಅಭಿಮಾನ ಪಡೋದು ಮತ್ತು ತನ್ನ ವಿಷಯದಲ್ಲಿಯೂ ಅಭಿಮಾನ ಪಡೋದು. ಹೀಗೆ 11 ವೃತ್ತಿಗಳು ಮನಸ್ಸಿಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ವದಂತಿ, ಜ್ಞಾನಿಗಳು ಹೇಳ್ತಾರೆ ಅಂತ. ಇಲ್ಲೂ ಕೂಡ ಬೇರೆ ವ್ಯಾಖ್ಯಾನಕಾರ ಪ್ರಕಾರ ಮನಸ್ಸಿನಲ್ಲಿ 11 ಕಾರ್ಯ ಆಗ್ತದೆ ಅಂತಂದ್ರೆ 11 ಮನಸ್ಸಿನ ವೃತ್ತಿಗಳು. ಅದಕ್ಕವರು ಆಕೂತಯ ಪಂಚದಿಯೋಭಿಮಾನಾಹ ಅಂದ್ರೆ 5 ಕರ್ಮೇಂದ್ರಿಯ ವ್ಯಾಪಾರದ ಕಾರ್ಯಗಳು, 5 ಜ್ಞಾನೇಂದ್ರಿಯ ವ್ಯಾಪಾರದ ಕಾರ್ಯಗಳು ಮತ್ತು ನಾನಾ ವಿಧವಾದ ಅಭಿಮಾನಗಳ ಸಮೂಹ ಅಂತ, ಹೀಗೆ ಒಟ್ಟು 11 ಅಂತ ಹೇಳ್ತಾರೆ. ಅಲ್ಲಿ ಆಕೂತಿ ಅಂದ್ರೆ ಇಚ್ಛಾ ಅಂತ ಆ ಅರ್ಥವನ್ನು ಅವರು ಇಟ್ಕೊಂಡಿಲ್ಲ. ಅವರು ಕರ್ಮೇಂದ್ರಿಯ ವ್ಯಾಪಾರ ಅಂತ ಅರ್ಥ ಮಾಡಿದ್ದಾರೆ. ಮನಸ್ಸಿಗೆ ಇಂದ್ರಿಯಗಳ ಮೂಲಕವಾಗಿ 11 ಕಾರ್ಯಗಳು. ಇಂದ್ರಿಯದ್ವಾರ ಮನಸ್ಸಿನಿಂದ ಆಗುವ 11 ಕಾರ್ಯಗಳನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಮನಸ್ಸಿಗೂ ಕೂಡ ಒಂದು ಸ್ವತಃ ಒಂದು ಅಭಿಮಾನ ಇದೆ, ಅದನ್ನ ಸೇರಿಸ್ಕೊಂಡು ಒಟ್ಟು 11 ಆಗ್ತದೆ. ಹಾಗೆ ಇಟ್ಕೊಳ್ಬೇಕು. ಸ್ವತಃ ಶಬ್ದಾದಿ ವಿಷಯಗಳಲ್ಲಿ 5 ರೀತಿಯಾದ ಅಭಿಮಾನ, 5 ರೀತಿಯಾದ ಇಚ್ಛೆಗಳು, ಅದರ ಜೊತೆಗೆ ಮನಸ್ಸಿನ ವಿಷಯ ಪದಾರ್ಥ ಏನಿದೆ ಅದರಲ್ಲಿ ಮನಸ್ಸಿಗಿರ್ತಕ್ಕಂಥ ಅಭಿಮಾನ, ಇದೆಲ್ಲ ಸೇರಿಸ್ಕೊಂಡು ಒಟ್ಟು 11 ರೀತಿ ಕಾರ್ಯಗಳು ಅಂತ ಇದನ್ನ ಆಚಾರ್ಯರ ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಏಕಾದಶೇಂದ್ರಿಯ ದ್ವಾರ ಸ್ಯುರೇಕಾದಶ ವೃತ್ತಯಃ ಶಬ್ದಾದ್ಯಾಸ್ತದಭಿಮಾನಾಃ ತದಿಚ್ಛಾಶ್ಚೈವ ಪಂಚಶಃ ಸ್ಪರ್ಶಾಂತರ್ಭಾವತಃ ಕರ್ಮಖಾನಾಂ ನೈವ ಪೃಥಗ್ಗತಿಃ ಏಕಾದಶೈವ ಚೇಷ್ಟಾ ಸ್ಯುಃ ಇಂದ್ರಿಯಾಣಾಂ ಪೃಥಕ್ ಪೃಥಕ್ ಗೋಲಕಾಸ್ತದಧಿಷ್ಠಾನಂ ಚೈಕಾದಶ ನಿಗದ್ಯತೆ ಅಂತ. ಅಂದ್ರೆ ಮನಸ್ಸು ಜ್ಞಾನೇಂದ್ರಿಯಗಳನ್ನು ಪ್ರವೇಶ ಮಾಡಿ ಅವುಗಳ ದ್ವಾರ 5 ರೀತಿಯಾದ ಜ್ಞಾನರೂಪ ಕಾರ್ಯವನ್ನ, ಕರ್ಮೇಂದ್ರಿಯಗಳನ್ನು ಪ್ರವೇಶ ಮಾಡಿ ಅವುಗಳ ದ್ವಾರ 5 ರೀತಿಯಾದ ಕರ್ಮರೂಪ ಕಾರ್ಯಗಳನ್ನ ಮಾಡ್ತದೆ, ಅದರ ಮೇಲೆ ಅಭಿಮಾನ ಪಡ್ತದೆ, ಮತ್ತು ಸ್ವತಃ ತಾನು ಅವುಗಳ ಮೇಲೆ ಅಭಿಮಾನವನ್ನು ಪಡ್ತಕ್ಕಂತಹ ಕಾರ್ಯ. ಹೀಗೆ ಒಟ್ಟು 11 ಕಾರ್ಯಗಳನ್ನು ಮಾಡ್ತದೆ. ಮನಸ್ಸಿಗೆ ಬೇರೆ ಇಂದ್ರಿಯಗಳು ಅದು ದ್ವಾರ, ಆ ಇಂದ್ರಿಯಗಳ ದ್ವಾರ ಅದು ಆ ಪದಾರ್ಥಗಳ ಮೇಲೆ ಅಭಿಮಾನವನ್ನು ಉಂಟು ಮಾಡ್ತದೆ. ತನಗೆ ತಾನು ದ್ವಾರ ಅಲ್ಲ. ಆದರೂ ಇಲ್ಲಿ ಒಟ್ಟಿಗೆ ಹೇಳುವಾಗ ದ್ವಾರ ಅನ್ನು ವ್ಯವಹಾರ ಮಾಡಿದ್ದಾರೆ ಅಷ್ಟೆ. ಏಕಾದಶ ಇಂದ್ರಿಯ ದ್ವಾರ ಅಂತ. ಏಕಾದಶ ಇಂದ್ರಿಯ ದ್ವಾರ ಅಲ್ಲ, ನಿಜ ಹೇಳಬೇಕು ಅಂದ್ರೆ ದಶೇಂದ್ರಿಯ ದ್ವಾರ. 10 ಇಂದ್ರಿಯಗಳು ದ್ವಾರ, ತನಗೆ ತಾನು ದ್ವಾರ ಅಲ್ಲ.
ಆದರೂ ಒಟ್ಟಿಗೆ ಛತ್ರಿ ನ್ಯಾಯ ಅಂತ ಕರೀತಾರೆ ಅದನ್ನ. ಒಟ್ಟಿಗೆ ಹೇಳುವಾಗ ತನ್ನನ್ನು ಸೇರಿಸ್ಕೊಂಡು ಹೇಳಿಬಿಟ್ಟಿದ್ದಾರೆ. ಒಟ್ಟು 11 ಕಾರ್ಯಗಳನ್ನು ಮಾಡ್ತದೆ ಮನಸ್ಸು. 5 ರೀತಿಯಾದ ಶಬ್ದಾದಿಗಳಲ್ಲಿ 5 ಬಗೆಯ ಅಭಿಮಾನ. ಶಬ್ದಾದ್ಯಃ ತದಭಿಮಾನಾಃ ತದಿಚ್ಛಾಃ ಚೈವ ಚ ಪಂಚಶಃ ಅಂತ. ಶಬ್ದಾದಿಗಳಲ್ಲಿ 5 ರೀತಿಯಾದ ಅಭಿಮಾನ, ಆಮೇಲೆ ಅವುಗಳ ವಿಷಯದಲ್ಲಿ ಉಂಟಾಗ್ತಕ್ಕಂತಹ 5 ರೀತಿಯಾದ ಇಚ್ಛೆಗಳು, ಮತ್ತೆ ಮನೋ ವಿಷಯದಲ್ಲಿ ಉಂಟಾಗ್ತಕ್ಕಂತಹ ಅಭಿಮಾನ, ಇಚ್ಛೆ, ಹೀಗೆ 11 ಕಾರ್ಯಗಳನ್ನ ಅದು ಸ್ವತಃ ಮನಸ್ಸಿನಲ್ಲಿ 11 ಕಾರ್ಯಗಳು ಉಂಟಾಗ್ತದೆ. ಈ 11 ಇಂದ್ರಿಯಗಳಿಗೆ ಪ್ರತ್ಯೇಕವಾಗಿ 11 ಗೋಲಕಗಳು, ಕಣ್ಣು ಕಿವಿ ಮೊದಲಾದಂತಹ 10 ಗೋಲಕಗಳು, ಅದರ ಜೊತೆಗೆ ಮನಸ್ಸಿಗೆ ಅಧಿಷ್ಠಾನವಾದ ಹೃದಯ ಮೊದಲಾದ ಗೋಲಕ ಎಲ್ಲ ಸೇರಿದರೆ ಒಟ್ಟು 11 ಗೋಲಕಗಳಾಗ್ತದೆ. ಅದನ್ನೇ ಪೃಥಕ್ ಪೃಥಕ್ ಗೋಲಕಾಹ ತದಧಿಷ್ಠಾನಂ ಚ ಅಂತ ಹೇಳಿದ್ದಾರೆ. ಹೀಗೆ 11 ಇಂದ್ರಿಯಗಳ ಗೋಲಕಗಳ ಮೂಲಕವಾಗಿ ಮನಸ್ಸು 11 ರೀತಿಯಾದ ಕಾರ್ಯಗಳನ್ನು ಮಾಡ್ತದೆ ಅಂತ ತಿಳಿಸ್ತಾ ಇದ್ದಾರೆ. ಏಕಾದಶಾಸನ್ ಮನಸೋಸ್ಯ ವೃತ್ತೀಃ ಆಕೂತಯ ಪಂಚಧಿಯೋಭಿಮಾನಾಃ ಮಾತ್ರಾಣಿ ಕರ್ಮಾಣಿ ಪುರಂ ಚ ತಾಸಾಂ ವದಂತಿ ಹೈಕಾದಶ ವೀರಭೂಮಿಂ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ, ಈ ಕನಸು ಜಾಗೃತ ಅವಶ್ಯ ನೋಡಿರ್ಲ ನಾವು. ಈ ಇದರಲ್ಲಿ ಬಂದು ಬೃಹತ್ ಉಪನಿಷತ್ಲಿ ಅಜಾತ ಶತ್ರು ಇದರಲ್ಲಿ ಬಂದು ಬಿಂಬರೂಪಿನ ಬಂದು ನೀವು ಬಂದು ಉಪಾಸನ ಮಾಡುವ ಕುಂಭ ಒಂದು ಸಮಯದಲ್ಲಿ ಈ ಸುಷುಮ್ನಾ ನಾಡಿಲಿ ಹೋಗಂತಲ್ಲ ಜೀವನಿಗೆ ಬಂದು ಸುಷುಪ್ತಿ ಸಿಕ್ಕತ್ತೆ, ಮತ್ತು ಈ ಸ್ವಪ್ನ ನಾಡಿಲಿ ಹೋಗಂತಲ್ಲ ಅವ್ನು ಸ್ವಪ್ನ ಬರುತ್ತೆ ಎಂಬ ಒಂದು ಮಾತಲ್ಲಿ ಹೇಳ್ತಾರೆ. ಅದೇ மாதிரி ಈ ಸಪ್ತಾಹನಲ್ಲಿ ಕೂಡ ಬಂದು ಈ ಮನಸ್ಸೋಡ ಒಂದು 11 ಇದು ಕೊಡ್ತಾರೆ. ಕಾಮಃ, ಸಂಕಲ್ಪಃ, ವಿಚಿಕ್ಸ್ಯಾ, ಶ್ರದ್ಧಾ, ಅಶ್ರದ್ಧಾ, ಧೃತಿಹಿ, ಅಧೃತಿಹಿ, ಹ್ರೀ, ದೀಹಿ, ಬೀಹಿ, ಹಂಗೆ ಒಂದು ಮನಸ್ಸೋಡ ಒಂದು ಸ್ವಭಾವವನ್ನು ಕೊಡ್ತಾರೆ. ಇದು ಬಂದು ಇಲ್ಲಿ ಬಂದು ಹಿಂಗೆ ನಡೀತಾನೆ ಹೇಳ್ತಾರ, ಅಲ್ಲಿ ಅದು ಕಾರ್ಯ ಹೆಂಗೆ ನಡೀತಾನೆ ಎಂಬುದು ಉಪನಿಷತ್ಲಿ ಬರುತ್ತೆ. ಸೊ ಹಂಗಿರಂತಲ್ಲ, ಉಪನಿಷತ್ತು ಓದಿಟ್ಟು ಭಾಗವತ ಓದ್ಬೇಕ, ಇಲ್ಲ ಭಾಗವತ ಓದಿಟ್ಟು ಉಪನಿಷತ್ತು ಓದ್ಬೇಕು, ಹೆಂಗದ ಕ್ರಮ? ನೀವು ಕ್ರಮ ಅಂದ್ರೆ ಉಪನಿಷತ್ತಿನ ಅರ್ಥವನ್ನ ಭಾಗವತಾದಿಗಳಲ್ಲಿ ತಿಳಿಸ್ಕೊಡೋದು. ಹಾಗಾಗಿ ಎರಡೆರಡು ಒಟ್ಟೊಟ್ಟಿಗೆ ಅಧ್ಯಯನ ಮಾಡಬೇಕು. ಅದನ್ನು ಓದುವಾಗ ಅದರ ಅಭಿಪ್ರಾಯವನ್ನ ಎಲ್ಲಿ ಬೇರೆ ಕಡೆಗೆಲ್ಲೆಲ್ಲಿ ಹೇಳಿರ್ತಾರೋ ಅಲ್ಲಲ್ಲಿ, ಭಾಗವತ ಅಂತ ಅಷ್ಟೇ ಅಲ್ಲ, ಬೇರೆ ಕಡೆಯಲ್ಲೂ ಹೇಳಿರ್ತಾರೆ ಅದರ ಬಗ್ಗೆ, ಅದರ ಮೂಲಕವಾಗಿ ಉಪನಿಷತ್ತುಗಳಿಗೆ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಿದು ವ್ಯಾಖ್ಯಾನ ಇದ್ದಂಗೆ ಉಪನಿಷತ್ತುಗಳಿಗೆ. ಉಪನಿಷತ್ತೇ ಒಂದು ಭಾಗವತ ವ್ಯಾಖ್ಯಾನ ಇದ್ದಂಗೆ. ಹೌದು. ಹಾಗೆ ಅಂದ್ರೆ ಮೊದಲು ಉಪನಿಷತ್ತು ಓದಿಟ್ಟು ಆಮೇಲೆ ಭಾಗವತ ಓದ್ರೆ ನಮಗೆ ಮೊದಲು ಆಮೇಲೆ ಅನ್ನೋದಕ್ಕಿಂತ ಅದರ ಜೊತೆಗೆ ಅಧ್ಯಯನ ಮಾಡ್ಕೊಳ್ಬೇಕು. ಈಗ ಆಚಾರ್ಯ ನಿರ್ಣಯ ಕೊಡ್ತಾರೆ ನೋಡಿ ನಮಗೆ, ಇದನ್ನ ಇಲ್ಲಿ ವೇದದಲ್ಲಿ ಇಂಥ ಕಡೆಯಲ್ಲಿ ಹಿಂಗೆ ಹೇಳಿದ್ದಾರೆ ಅಂತ ಹೇಳ್ತಾರಲ್ಲ, ಆವಾಗ ಅದನ್ನು ಸೇರಿಸ್ಕೊಂಡು ಅದಕ್ಕಿದು ಅಭಿಪ್ರಾಯ ಅಂತ ಒಂದೊಂದೇ ಓದುವಾಗ ನಮಗೆ ಇದಕ್ಕೆ ಅರ್ಥ ಅನ್ನೋದು ಗೊತ್ತಾಗೋದಿರಲ್ಲ. ಅದಕ್ಕೆ ಜೊತೆಗೆ ಇಲ್ಲಿ ಅಧ್ಯಯನ ಮಾಡ್ಕೊಳ್ಬೇಕು. ಸ್ವಲ್ಪ ಕಷ್ಟ ಅದು, ಮೊದಲು ಆಮೇಲೆ ಅಂತ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಒಂದೇ ಸಲಿಗೆ ಪರಿಪೂರ್ಣ ಆಗೋದಿಲ್ಲ ಅಷ್ಟೇ ಯಾವಾಗ್ಲೂ. ಅಲ್ಲಿ ಸ್ವಲ್ಪ ವಿವರ ಬರ್ತೇವೆ. ನಾಡಿನ ಬಂದು ಹೆಸರು ಏನು, 72 ಹೃತಾನ್ ಕರೀತಾರ, ಅಲ್ಲಿ ಹೋಗಂತ ಜೀವನ ಸ್ವಪ್ನ ಬರ್ತೇ, ಅದೆಲ್ಲ ವಿವರ ಬರ್ತೇನೆ ನಿಮಗೆ. ಸೊ ಇಲ್ಲಿ ಇದು ಆಚಾರ್ಯ ಬಂದು ಇಲ್ಲಿ ಕೊಟ್ಟ ಇದು ಬಂದು ಈ ಕರ್ಸಿಯ ಕೊಟ್ಟಿದ್ದು ಈ ವಿಷಯ ಹೇಳಿಲ್ಲ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಮತ್ತು ಮನಸ್ಸು. ಅದು ಬಂದು ಅದು ಗರುಡ ಪುರಾಣ ತಗೊಂಬೋಕ. ಅದು ಇಲ್ಲಿ ಕರ್ಮ ಅದು ಇತಿಚ ಅಂತಾನೆ ಇದಲ್ಲ, ಹಿಂದೆ ಬಂದದ್ದು ಗರುಡ ಪುರಾಣದ ವಾಕ್ಯಗಳೇ ಆದ್ರಿಂದ ಇವಾಗ ಇತಿಚ ಅಂದ್ರೆ ಅದೇ
ಇತಿಚಾನ್ ಎಲ್ಲಿದೆ? ನನಗೆ ಕೊಟ್ಟು ಮಾಡಿ ತಿಳಿಲಿಲ್ಲ ನಂಗೆ. ಈಗ ಅಲ್ಲಿ ಏನಿದೆ ವಾಕ್ಯ? ಗರುಡ ಏಕಾ ಪುರಾಣದ ಗೋಲಕಾಹ ತತ್ ಅಧಿಷ್ಠಾನಂ ಚ ಏಕಾದಶಗ ನಿಗತ್ಯತೆ. ಇತಿಚಾನ್ ಕೊಡ್ಲ. ನಿಗದ್ಯತೆ ಅಂತ ಇದಲ್ವಾ? ಹಾ, ಅಡ್ದ ಇತಿಚಾನ್ ಬರ್ಲ ಅಲ್ಲಿ. ಅಲ್ಲಿ ಇತಿಚಾ ಬಂದು ನೆಕ್ಸ್ಟ್ ಶ್ಲೋಕ ಬರುತ್ತೆ ಆಚಾರ್ಯ. ಅದು 11th 11ನೇ ಶ್ಲೋಕಕ್ಕೆ ಅಲ್ಲಿ ಇತಿಚಾನ್ ಬರುತ್ತೆ. ಓ ಅಲ್ಲಿ, ಓಕೆ. ಅದೇ ಮುಂದಿನ ದಿಕ್ಕಿದಲ್ಲ, ಅದು ಆವಾಗ ಇತಿಚ ಅಂತ ಕೊಟ್ಟಿದ್ದಾರೆ. ಅದೇ ಗರುಡ ಪುರಾಣದ್ದೇ ಎಲ್ಲ ವಾಕ್ಯಗಳದ. ಹಿಂದಿಂದ ಬರ್ತಾ ಇರೋದೆಲ್ಲ ಗರುಡ ಪುರಾಣದ ವಾಕ್ಯಗಳೇ. ಓಕೆ. ನಮಸ್ಕಾರ ಆಚಾರ್ಯ. ನಮಸ್ತೆ ಆಚಾರ್ಯ. ಇದು ದೀಪ ಬಗ್ಗೆ ಹೇಳುವಾಗ, ದೀಪಕ್ಕೆ ಬಂದು ತುಪ್ಪ ಇರುವ ತನಕ ಬಂದು ಅದು ಅದು ಒಂದು ಪ್ರಕಾಶವಾಗಿದೆ. ಈ ಧೂಮ ಬಗ್ಗೆ ಏನ್ ಹೇಳ್ತಾರೆ? ಅದಕ್ಕೆ ಅದು ಕೆಂಡ ಫಾರ್ಮ್ ಅದೇ ಸರಿಯಾಗಿ ಜ್ವಲಿಸಲ್ಲ, ಅದೇ ಹಾಗೆ ಹೇಳ್ತಾರೆ. ಏನು ಅದು ಸರಿಯಾಗಿ ಆಗ್ತಾ ಇಲ್ಲ ಆಚಾರ್ಯ. ಏನು ದೃಷ್ಟಾಂತ ಏನು? ಬತ್ತಿ ತುಪ್ಪದಲ್ಲಿ ತೊಯಿಸಿ ನಾವು ಹಚ್ಚಿದಾಗ ಜೊತೆಗೆ ದೀಪನೂ ಉರಿತಾ ಇರ್ತದೆ, ಜೊತೆಗೆ ಹೊಗೆನೂ ಬರ್ತಾ ಇರ್ತದೆ. ಹೊಗೆ ಜೊತೆಯಲ್ಲೇನೆ ದೀಪ ಉರಿತಾ ಇರ್ತದಲ್ವಾ? ಓಕೆ ಓಕೆ. ಆದ್ರೆ ಕಬ್ಬಿಣವನ್ನ ಕಾಯಿಸಿದಾಗ, ಕಾದ ಕಬ್ಬಿಣ ಇದಲ್ಲ, ಅಲ್ಲಿ ಹೊಗೆ ಇರೋದಿಲ್ಲ, ಬರೀ ಬೆಂಕಿ ಮಾತ್ರ ಇರ್ತದೆ, ಹೊಗೆನೇ ಇರೋದಿಲ್ಲ. ಶುದ್ಧ ತನ್ನ ಸ್ವರೂಪದಲ್ಲಿ ತಾನು ಹೊಳಿತಾ ಇರ್ತದೆ ಅವಾಗ. ಅದೇ ಬತ್ತಿ ತೊಯಿಸಿದ ನಾವು ದೀಪ ಹಚ್ಚಿದಾಗ ಜೊತೆಗೆ ಕರಿನೂ ಕೂಡ ಬರ್ತಾ ಇರ್ತದೆ, ಹೊಗೆ ಕರಿ ಅದರ ಜೊತೆಯಲ್ಲೇನೆ ದೀಪನೂ ಉರಿತಾ ಇರ್ತದೆ. ಹಾಗೆ ವಿಷಯ ಪದಾರ್ಥಗಳ ಕಡೆಗೆ ಮನಸ್ಸು ವಿಚಾರ ಮಾಡ್ತಾ ಇರ್ತದೆ. ಇದು ದೀಪ, ತುಪ್ಪದ ದೀಪ ಹಚ್ಚಿದಾಗ. ಅದೇ ಕಾದ ಕಬ್ಬಿಣದಲ್ಲಾದ್ರೆ ಸ್ವಚ್ಛವಾಗಿ ಬೆಂಕಿ ಮಾತ್ರ ಇರ್ತದಲ್ಲ, ಹೊಗೆನೇ ಇರೋದಿಲ್ಲ. ಹಾಗೆ ಭಗವಂತನ ಕಡೆಗೆ ಮಾತ್ರ ಹೋಗುತ್ತೆ ಮನಸ್ಸು. ಓಕೆ. ಸೊ ಈ ತುಪ್ಪ ಮತ್ತು ಈ ಬತ್ತಿ ಅದು ಮನಸ್ಸಿಗೆ ಹೇಗದು ಹೋಲಿಸುತ್ತೆ? ಅದು ಹೇಗದು ಹೋಲಿಸಬೇಕು? ಕಾಮಾದಿಗಳು ಜೊತೆಯಲ್ಲಿ ಇತ್ತು ಅಂದ್ರೆ ಮನಸ್ಸು ವಿಷಯ ಪದಾರ್ಥಗಳನ್ನ ಆಲೋಚನೆ ಮಾಡ್ತಾ ಇರ್ತದೆ ಅಂತ ಅರ್ಥ. ಓಕೆ. ಬಟ್ ಭಗವಂತನ ಬಗ್ಗೆ ಅದು ಬಂದು ಸ್ವಲ್ಪ ಇದು ಸತ್ವ ಸಾತ್ವಿಕ ಅಂದ್ರೆ ಭಗವಂತನ ಕಡೆ ಕೂಡ ಹೋಗುತ್ತೆ, ವಿಷಯ ಪದಾರ್ಥ ಹೋಗುತ್ತೆ. ಹೌದು. ಓಕೆ ಓಕೆ. ಅಂತ ತರವಾ? ಓಕೆ. ಹೌದು. ಮನಸ್ಸು, ದೀಪ ಅಂದ್ರೆ ಮನಸ್ಸು ಅಂತ ಅರ್ಥ. ಓಕೆ. ಅದು ಜೊತೆಗೆ ಹೊಗೆ ಇರ್ತದೆ. ಹಾಗೆ ಕಾಮಾದಿ ದೋಷಗಳಿಂದ ಬಹಿಪದಾರ್ಥಗಳ ಕಡೆಗೆ ಸಂಪರ್ಕ ಇರ್ತದೆ ಅಂತ ಅರ್ಥ. ಅದೇ ದೀಪ ಅಂದ್ರೆ ಮನಸ್ಸು ಸ್ವಚ್ಛವಾಗಿ ಹೊಳೆಯೋದೆಲ್ಲಿ? ಕಾದ ಕಬ್ಬಿಣದಲ್ಲಿ. ಅಲ್ಲಿ ಕಾಮಾದಿಗಳ ದೋಷ ಇರೋದಿಲ್ಲ. ಆವಾಗ ಕೇವಲ ಭಗವಂತನ ಬಗ್ಗೆ ಆಲೋಚನೆ ಮಾಡ್ತದೆ. ಓಕೆ ಓಕೆ. ಅರ್ಥ ಆಯ್ತು. ಓಕೆ. ಅಲ್ಲಿ ಹೊಗೆ ಎಂಬುದು ಬಂದು ನಮಗೆ ಬಂದು ಅಜ್ಞಾನ, ಅದು ನಮಗೆ ತೋರಿಸ್ತಾ ಇರ್ತದೆ, ಕಪ್ಪು ಲೈಟ್ ದೋಷಗಳು. ಅಲ್ಲಿ ದೋಷ ಇಲ್ಲ, ಕಬ್ಬಣ ಹಂಗೆ ಜುಳಿತ, ಅಲ್ಲಿ ಒಂದುವೇ ಇಲ್ಲ ಅಲ್ಲಿ. ಇನ್ನೊಂದು ಆಚಾರ್ಯ, ಇದು ಲಾಸ್ಟ್ ಅಲ್ಲಿ ಬರುವಾಗ 11 ಇದು ಹೇಳುವಾಗ, ಇದು ಏಕಾದಿಂದ್ರಿಯ ದಾಶ್ವ ಬಂದು 5 ಆ ವಿಷಯ ಬಗ್ಗೆ ಅಭಿಮಾನ, ಅಂಡ್ ಆ ವಿಷಯ ನಮಗೆ ಅನುಭವ ಬಂದ ಮೇಲೆ ಅದ ಮೇಲೆ ಬಂದು ಒಂದು ಇಚ್ಛಾ, ಮನಸ್ಸಿನ ಮೇಲೆ ಇಚ್ಛಾ ಅಭಿಮಾನ ಅಂತ ಹೇಳಿದ್ರು. ಅದೇ ತರಹ ಬಂದು ಈ 11 ಗೋಲಕಗಳು, ಅದಕ್ಕೆ 5 ಕರ್ಮ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳ ಬಗ್ಗೆ ಹೇಳಿದ್ದಾರೆ. ಇದು ಎರಡು ಒಟ್ಟಿಯ, ಇದು ಸೆಪರೇಟ್ ಆಗಿ ತಗೋಬೇಕಾ, ಇಲ್ಲ ಈ ತಾತ್ಪರ್ಯ ಒಂದಾಗಿ ತಗೋಬೇಕಾ? ಇದು ಎರಡು ಅವೆಷ್ಟು ಸಪರೇಟ್ ಆಗಿ ಇಟ್ಟುಕೊಂಡ್ರೆ 11 ಆಗತ್ತೆ. 10 ಇಂದ್ರಿಯಗಳು ಮತ್ತು ಮನಸ್ಸು ಸಪರೇಟ್ ಆಗಿ ಇಟ್ಕೋಬೇಕು. ಮನಸ್ಸಿಗೆ ಅಂತಾನೆ ವಿಷಯ ಪದಾರ್ಥಗಳು ಇದ್ದಾವಲ್ಲ, ಅದಕ್ಕೆ ತಾನು ನೇರವಾಗಿ ಮನಸ್ಸು ತನ್ನ ವಿಷಯ ಪದಾರ್ಥದ ಜೊತೆಗೆ ಸಂಪರ್ಕವನ್ನು ಪಡೀತದೆ. ಮತ್ತು 10 ಇಂದ್ರಿಯಗಳಿಗೆ ಇರುವಂತಹ 10 ವಿಷಯ ಪದಾರ್ಥಗಳೇನಿದ್ದಾವೆ ಅದರ ಜೊತೆಗೂ ಸಂಪರ್ಕ ಪಡೀತದೆ. ಒಟ್ಟು 11 ಆಯ್ತು. ಹಾಗಾಗಿ ಒಟ್ಟಿಗೆ ಛತ್ರಿ ನ್ಯಾಯ ಹೇಳುವಾಗ 11 ಅಂತ ಒಟ್ಟಿಗೆ ಹೇಳಿದ್ದಾರೆ. 11ಕ್ಕೂ 11 ದ್ವಾರಗಳು, 11 ವಿಷಯಗಳು ಅಂತ. ಓಕೆ. ಸೊ ಓಕೆ.
ಬಟ್ ನನ್ ಹೇಗಂದ್ರೆ ಈ ಅಭಿಮಾನ ಮತ್ತು ಈ ಇಚ್ಛಾ ಮನಸ್ಸಿಗೆ ಇರುತ್ತೆ, ಬಟ್ ಬಾಕಿ ಇಂದ್ರಿಯಗಳು ಇರಲ್ಲ ಅಲ್ವಾ? ಮನಸ್ಸು ಇಚ್ಛೆ ಪಡೋದು ಅಂತ ಹೇಳ್ತಾ ಇರೋದು. ತನ್ನ ಮೂಲಕ, ಇಂದ್ರಿಯಗಳ ಮೂಲಕವಾಗಿ ಮನಸ್ಸು 11 ರೀತಿಯಲ್ಲಿ ಇಚ್ಛೆ ಪಡ್ತದೆ ಅಂತ. ಇಚ್ಛೆ ಪಡೋದು ಅಭಿಮಾನ ಮತ್ತು ಅವುಗಳ ಇಚ್ಛೆ. ಮೂಲಕ, ಓಕೆ ಓಕೆ ಅವುಗಳ ಮೂಲಕ 11 ಓಕೆ ಇಂದ್ರಿಯಗಳ ಮೂಲಕ, ಆದ್ರಿಂದ 11 ರೀತಿ ಅಂತ ಹೇಳಿದ್ದು. ಓಕೆ 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 ಅಂತ ಹೋಗ್ಬೇಕು. ಓಕೆ, ಮನಸ್ಸೇ ಒಂದು ಗೋಲಕ ಹೇಳ್ದ ಅಂದ್ರೆ ಅದು ಅದು ಸರಿಯಾಗಿ ಅರ್ಥ ಆಗಿಲ್ಲ. ಏನು ಅದಕ್ಕೆ ತಾತ್ಪರ್ಯ? ತನಗೆ ಒಂದು ಅದೇ ತನಗೆ ತಾನೇ ಆಕ್ಚುಲಿ ಗೋಲಕ ಅಲ್ಲ, ಇವು ದ್ವಾರ ಅಲ್ಲ. ಇದು ಕಣ್ಣಿನ ಮೂಲಕವಾಗಿ ಮನಸ್ಸು ಯಾವುದೋ ಒಂದು ರೂಪವನ್ನು ಗ್ರಹಣ ಮಾಡ್ತದೆ ಅಂತ ಇಟ್ಕೊಳ್ಳೋಣ. ಆ ರೂಪ ಅನ್ನೋದು ವಿಷಯ ಪದಾರ್ಥ, ಆ ವಿಷಯ ಪದಾರ್ಥವನ್ನು ಗ್ರಹಣ ಮಾಡೋದು ಕಣ್ಣು, ಆ ಕಣ್ಣಿನ ಮೂಲಕವಾಗಿ ಮನಸ್ಸು ಗ್ರಹಣ ಮಾಡ್ತದೆ. ಆವಾಗ ಮನಸ್ಸಿಗೆ ಆ ರೂಪಕ್ಕೂ ಮಧ್ಯದಲ್ಲಿ ದ್ವಾರ ಯಾವುದು? ಕಣ್ಣು. ಮನಸ್ಸಿಗೆ, ರೂಪಕ್ಕೂ ಮನಸ್ಸಿಗೂ ಮಧ್ಯದಲ್ಲಿ ದ್ವಾರ ಕಣ್ಣು. ಹಾಗೆ ಇದು ಮನಸ್ಸು ನೇರವಾಗಿ ವಿಷಯವನ್ನ ಗ್ರಹಣ ಮಾಡುವಾಗ ದ್ವಾರ ಯಾವುದು ಇಲ್ಲ ಮನಸ್ಸಿಗೆ. ಮನಸ್ಸು ದ್ವಾರ ಅಲ್ಲ, ಅದು ಗೋಲಕನೂ ಅಲ್ಲ. ಈಗ ಕಣ್ಣಾದ್ರೆ ಗೋಲಕ, ಮನಸ್ಸೇ ಒಂದು ಗೋಲಕ, ತನಗೆ ತಾನೇ ದ್ವಾರ. ಆದ್ರಿಂದ ಅಲ್ಲಿ ದ್ವಾರ ಅನ್ನೋ ಶಬ್ದ ಅಥವಾ ಗೋಲಕ ಅಂತ ಅನ್ನೋ ಶಬ್ದ ಛತ್ರಿನ್ಯಾಯೇನ ಒಟ್ಟಿಗೆ ಹೇಳುವಾಗ ಹೇಳಿದ್ದಷ್ಟೇ ಹೊರತು ಅದಕ್ಕೆ ತನಗೆ ದ್ವಾರ ಅಂತ ಇಟ್ಕೊಳ್ಬಾರ್ದು. ನೇರವಾಗಿ ಸ್ವತಃ ತಾನು ವಿಷಯ ಪದಾರ್ಥವನ್ನು ಸಂಪರ್ಕ ಮಾಡ್ತದೆ ಅಂತ ಅಷ್ಟೇ ಅರ್ಥ. ಓಕೆ, ನೇರಾಗಿ ಸಂಪರ್ಕ ಮಾಡಿದೆ ಅಂದ್ರೆ ಅದೊಂದು ಸಂಸ್ಕಾರ ರೂಪದಿಂದ ಅದು ಬರುತ್ತೆ, ಅದು ಹಾಗೆ ತಗೋಬೇಕಾ? ಅದು ಮನಸ್ಸಿಗೆ ಸಿಗತಕ್ಕಂಥ ಸುಖ ದುಃಖಾದಿಗಳಿದ್ದಾವಲ್ಲ, ಅದೆಲ್ಲ ನೇರವಾಗಿ ಮನಸ್ಸನ್ನೇ ಇದು ಮಾಡೋದು, ಅದಕ್ಕೆ ಇಂದ್ರಿಯಗಳ ಮೂಲಕ ಅಲ್ಲ ಅದು. ಹೌದು, ಅದು ಅದಕ್ಕೆ ಅದು ಅದು ಒಂದು ತರ ಅದು ಸಂಸ್ಕಾರ. ಯಾಕಂದ್ರೆ ಮುಂಚೆನೆ ಒಂದು ರೂಪ ನೋಡಿದು, ಓಕೆ, ಮುಂಚಿನ ರೂಪ ನೋಡಿ ಸುಖ ಬಂತು, ಅದ್ರೀಗ ಮನಸ್ಸು ಬಂದು ಅದನ್ನೇ ನೋಡ್ಬೇಕಂದ್ರೆ ಅದು 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 ನೋಡಾದಿದ್ರು ಕೂಡ ಒಂದು ಸುಖ ಬರುತ್ತೆ ಅಂದ್ರೆ ಓಕೆ ಓಕೆ ಒಂದು ಸಂಸ್ಕಾರ ಇರಬೇಕು. ಸಂಸ್ಕಾರ, ಹೌದು, ತನ್ನಲ್ಲೇ ಇರೋ ಸಂಸ್ಕಾರವನ್ನ ತಾನು ಜ್ಞಾಪಕ ಮಾಡಿಕೊಂಡು ತನ್ನಿಂದ ತಾನು ಸುಖ ಪಡ್ತದೆ. ಓಕೆ ಓಕೆ. ಸೊ ಆಚೆ ಇಲ್ಲ ಹೇಳಿ ಆಯ್ತು. ಇನ್ನು ಆ ಒಂದು ವಿಷಯ, ಅದು ಮುಂಚೆ ಕೇಳಿದ ಪ್ರಶ್ನೆ, ಆ ಒಂದು ದೊಡ್ಡ ಬಾಂಡ್ಯದಲ್ಲಿ ನೀರು ಅಕ್ಕಿ ಹಾಕಿದ್ರೆ ಅದು ಹೇಗೆ ಅದು ಡೈರೆಕ್ಟ್ ಸಂಪರ್ಕ ಇಲ್ಲ ಕೂಡ ಒಂದು ಅದು ಉಷ್ಣ ಬಂದಿಲ್ಲ 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 ಬಂದಿಲ್ಲ. ಬರುತ್ತೆ. ಓಕೆ 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 ಓಕೆ. ಆಚಾರ್ಯ, ಈ ಮನಸ್ಸು ಹೇಳಿ ಕಣ್ಣು ನೋಡುತ್ತೀಯಾ, ಕಣ್ಣು ನೋಡಿಟ್ಟು ಮನಸ್ಸು ತಗೊಂತೀಯ? ಎದು ಫಸ್ಟ್ ಆಕ್ಟ್ ಆಗಿ ನಾವೊಂದು ಒಂದು ಯಾವ ನೋಡ್ತೇವೆ, ಒಂದು ಕೇಳ್ತೇವೆ ಇಟ್ಟಲ್ರಿ, ಅದು ಮನಸ್ಸು ಇನ್ಸ್ಟ್ರಕ್ಷನ್ ಕೊಡುತ್ತಾ, ಕಣ್ಣು ನೋಡುತ್ತೀಯಾ, ಇಲ್ಲ ಕಣ್ಣು ನೋಡುತ್ತಾ ಆಮೇಲೆ ಮನಸ್ಸು ಅದನ್ನು ತಗೊಂತೀಯಾ? ಹೆಂಗೆ ತಗೊಂಬೋದು ಅದನ್ನ? ಇದು ಫಸ್ಟ್ ಆಕ್ಟ್ ಆಗತ್ತೆ? ಇಂದ್ರಿಯವೇ ಮೊದಲು ವಿಷಯ ಪದಾರ್ಥಗಳನ್ನ ನೋಡ್ತದೆ, ಆಮೇಲೆ ಮನಸ್ಸು ಅದನ್ನು ಗ್ರಹಣ ಮಾಡ್ತದೆ. ಒಂದ್ ವೇಳೆ ಮನಸ್ಸು ಗ್ರಹಣ ಮಾಡದೇನೂ ಇರಬಹುದು ಕೆಲವು ಸಲ. ಸರಿ, ಇಂದ್ರಿಯ ಮಾತ್ರ ನೋಡಿರ್ತದೆ, ಆದ್ರೆ ಮನಸ್ಸು ಗ್ರಹಣ ಮಾಡಿರೋದಿಲ್ಲ. ಆವಾಗ ಅದು ಜೀವನ ತನಕ ಹೋಗೋದೇ ಇಲ್ಲ. ಓಕೆ, ಕೆಲವು ಸಲ ಮನಸ್ಸೇ ಮೊದಲು ಮಾಡಬಹುದು, ಆದ್ರೆ ಮನಸ್ಸಿಗೆ ಒಂದು ದ್ವಾರ ಹೊರಗಿನ ಪದಾರ್ಥಗಳನ್ನ ಗ್ರಹಣ ಮಾಡ್ಲಿಕ್ಕೆ ಹೊರಗಿನ ಒಂದು ದ್ವಾರ ಬೇಕೇ ಬೇಕು. ಹಾಗಾಗಿ ಮೊದಲು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಹೊರಗೆ ಯಾವುದೋ ಒಂದು ಇಲ್ಲಿ ಮಡಿಕೆನೋ ಪುಸ್ತಕನೋ ಯಾವುದೋ ಇದೆ ಅಂತ ಇಟ್ಕೊಳ್ಳೋಣ, ಅದನ್ನ ನೋಡಬೇಕು ಅಂತ ಮನಸ್ಸಿಗೆ ಹೇಗ್ ಗೊತ್ತಾಗ್ತದೆ? ಹೊರಗಿದೆ ಅನ್ನೋದೇ ಗೊತ್ತಾಗೋದಿಲ್ವಲ್ಲ. ಮೊದಲೇ ಒಂದ್ಸಲ ನೋಡಿದ್ದು ಅದರ ಸಂಸ್ಕಾರ ಇತ್ತು ಅಂತಾದ್ರೆ, ನಿನ್ನೆ ನೋಡಿದ್ವಿ ಇವತ್ತು ಅಲ್ಲೇ ಇದೆ ಅಂತ ಗೊತ್ತಾದ್ರೆ ಮನಸ್ಸು ಏನ್ ಮಾಡ್ತದೆ? ಅಲ್ಲೇ ಹೋಗ್ಬೇಕು, ಅದನ್ನ ನೋಡ್ಬೇಕು ಅಂತ. ಅದು ಸಂಸ್ಕಾರ, ನಿನ್ನೆ ನೋಡಿದ ಸಂಸ್ಕಾರ. ಒಂದ್ಸಲೇನೂ ನೋಡಿಲ್ಲ ಅಂತ ಆದ್ರೆ ಅಲ್ಲಿ ಆ ಪದಾರ್ಥ ಇದೆ ಅಂತ ಅನ್ನೋದೇ ಗೊತ್ತಾಗೋದಿಲ್ವಲ್ಲ ಮನಸ್ಸಿಗೆ. ಅವಾಗ ಹೊರಗಿನದ್ದು ಬೇಕೇ ಬೇಕು ಒಂದದ್ದು. ಹಾಗಾಗಿ ಮನಸ್ಸು ಮೊದಲು ಮಾಡೋದು ಅಂದ್ರೆ, ಮೊದಲು ಮಾಡ್ಲಿಕ್ಕೆ ಅದಕ್ಕೆ ಮೊದಲು ಸಂಸ್ಕಾರನಾರು ಇರಬೇಕು. ಇಲ್ಲದೆ ಇದ್ರೆ ಹೊರಗಿನಿಂದ ಇಂದ್ರಿಯಗಳು ಮಾಡಿದ್ದನ್ನೇ ಮನಸ್ಸು ಆಮೇಲೆ ಗ್ರಹಣ ಮಾಡೋದು. ಫಸ್ಟ್ ಟೈಮ್ ಬಂದು ನಾವ್ ಯಾವ ಒಂದು ಜ್ಞಾನ ಬರಬೇಕು ಅಂದ್ರೆ ಆ ಕರ್ಮೇಂದ್ರಿಯ ಕೆಲಸ ಮಾಡಬೇಕು. ಆಮೇಲೆ ಹೊರಗಿನ ಪದಾರ್ಥಗಳ ಜ್ಞಾನ ಮನಸ್ಸಿಗೆ ಬರಬೇಕು ಅಂತಾದ್ರೆ ಹೊರಗಿನ ಇಂದ್ರಿಯಗಳು ಮೊದಲು ಕೆಲಸ ಮಾಡಬೇಕು.
ಈಗ ನೀವು ನಿಮ್ಮ ಭಾಗವತ ಪಾಠ ನಡೀತಾ, ಈಗ ಭಾಗವತ ಪಾಠ ಹೋಗೋಕ್ಕೂ ಮನಸ್ಸು ಹೇಳಿರ್ತೆ ನಾವು ಕೂತುಂತೇವೋ, ಅದು ಬಂದು ನಮ್ಮ ಏರ್ಕೊಂಡು ಅನುಭವ ಇರೋಲ್ಲ, ಹಂಗೆ ತೊಡ್ತೀಯಾ? ಹೌದು, ಒಂದು ಸಲ ಮನಸ್ಸಿನಲ್ಲಿ ಅದು ಕೂತಿರ್ತದೆ. ಓಕೆ ಓಕೆ. ಸೊ ಮನಸ್ಸೋಡ ಕಾರ್ಯ ಬಂದು ಒಂದು ಇನ್ಫಾರ್ಮೇಶನ್ ಬಂದ ಮೇಲೆ ಅದು ಕೆಲಸ ನಡೆಯುತ್ತೆ. ಅದಕ್ಕೆ ಆಮೇಲೆ ಅದೋಡ ಇದು ಅದಕ್ಕೆ ಮುಂಚೆ ಬಂದು ಎಲ್ಲ ಹೊರಗನ ಪ್ರಗಾತ ನಮಗೆ ಬೇಕು ಅಂದರೆ ಕರ್ಮೇಂದ್ರಿಯ ಕೆಲಸ ಮಾಡಬೇಕು. ಆಗತ್ತಾ ಬಂದು ನಮಗೆ ಬಂದು ನಾಲೆಜೇ ಬರ್ತದೆ ನಿಮಗೆ ಅಲ್ವಾ? ಕರ್ಮೇಂದ್ರಿಯ ಅಥವಾ ಜ್ಞಾನೇಂದ್ರಿಯ, ಹೊರಗಿನ ಇಂದ್ರಿಯಗಳು. ಹೊರಗಿನ ಪದಾರ್ಥಕ್ಕಾಗುವಾಗ ಹೊರಗಿನ ಇಂದ್ರಿಯಗಳೇ ದ್ವಾರಗಳು. ಸೊ ಈ ದೃಷ್ಟಾಂತ ಇಟ್ಟಿಂದ ನಾವು ಕೂಡ ನೋಡಿರು, ನಾವು ಬಂದು ಪೂರ್ವಜನ್ಮ ಇದೆ ಎಂಬ ಒಂದು ದೃಷ್ಟಾಂತ ಕೂಡ ನೋಡಿರು. ನಾವು ಮಗು ಹೆಂಗೆ ಹಾಲು ಕುಡಿಯುತ್ತೆ ಮತ್ತು ಯಾಣೆ ಬಂದು ಹೆಂಗೆ ಸಿಂಗನ ಒಂದು ನೋಡಿ ಅಂಜಿಕೆ ತಂಬೋದು ಆ ಮನಸ್ಸಲ್ಲಿ ಹೋಗಿ ಏರ್ಕಣವೇ ಬಂದು ಅದು ರಿಜಿಸ್ಟರ್ ಆಗಿದೆ. ಸೊ ಆದ್ದರಿಂದ ಅದು ಬಂದು ಆ ಒಂದು ಅನುಭವನ ಇಟ್ಟು ಅದು ಫಸ್ಟ್ ಟೈಮೇ ಬಂದು ಆ ಥರ ಕೆಲಸ ಮಾಡುತ್ತೆ ಎಂಬ ಒಂದು ಮಾತು ನಾವು ನೋಡಿರಿ, ರೈಟ್? ಅದು ಪೂರ್ವಜನ್ಮ ಇದೆ ಎಂಬ ಯುಕ್ತಿ ಮಲ್ಲಿಗೆ ಅಲ್ಲಿ ಅಲ್ವಾ? ಸೊ ಅದು ಬಂದು ಹೋದ ಜನ್ಮ ಸಂಸ್ಕಾರ ಇದ್ದಿದೆ, ಅದನಾಲ ಬಂದು ಆ ಒಂದು ಕಾರ್ಯ ಮಾಡುತ್ತೆ. ಅದು ಮನಸ್ಸು ಬಂದು ಏಕನೇ ಬಂದು ಅದಕ್ಕೆ ಒಂದು ಅನುಭವ ಆಯ್ದ, ಅನುಭವ ಬಂದು ಆ ಮನಸ್ಸಲ್ಲಿ ಬಂದು ಏನಾಗೋದು ಸಂಸ್ಕಾರವಾಗಿ ಕೂತಿಂದಿದೆ, ರೈಟ್? ಹಂಗತ ಅಲ್ವಾ? ಹೌದು. ಆಯ್ತಾಚ. ತುಂಬಾ ಸೈಕಾಲಜಿಲೇ ಬೇರೆ ಓದ್ತೇವೆ ನಾವು ಈ ಭಾಗವತದಲ್ಲಿ ಓದಂತ. ಹರೀಶ್ ಗುರುಗಳೇ, ಮನಸ್ಸು ತನಗೆ ತಾನೇ ವಿಷಯವನ್ನ ಗ್ರಹಣ ಮಾಡೋದು ಹೇಗದು? ಯಾಕಂದ್ರೆ ಈ 10 ಇಂದ್ರಿಯಗಳ ಮುಖಾಂತರ ಮಾಡುತ್ತೆ, ಅದು ಸರಿ. ತನಗೆ ತಾನೇ ಮಾಡ್ಕೊಳ್ಳುವಂಥದ್ದು ಯಾವ್ದಿದೆ ಅದು? ಅದೇ ಈಗ ಸಂಸ್ಕಾರದಿಂದ ಮನಸ್ಸಿನಲ್ಲಿ ಕೆಲವು ಕೂತಿರ್ತದಲ್ಲ, ಅದು ಈಗ ಎಷ್ಟೋ ವರ್ಷದ ಹಿಂದೆ ನೀವೇನೋ ಒಂದು ಅನುಭವಿಸಿರ್ತೀರಿ ಅಂತ ಇಟ್ಕೊಳ್ಳೋಣ. ನಿಮ್ಮ ಬಾಲ್ಯದ್ದು ಕೆಲವು ಯಾವುದೋ ನೆನಪಿರ್ತದೆ ನಿಮಗೆ. ಅದನ್ನು ಇವಾಗ ಸುಮ್ಮನೆ ನೀವು ಒಂದು ಹಾಸಿಗೆ ಮೇಲೆ ಮಲ್ಕೊಂಡಾಗ ಕಣ್ಣು ಮುಚ್ಚಿಕೊಂಡು ಅದನ್ನೆಲ್ಲ ನೀವು ಜ್ಞಾಪಕಕ್ಕೆ ತಂದುಕೊಳ್ಬೋದು. ಮನಸ್ಸು ಅದನ್ನು ಮಾಡ್ತದೆ. ಈಗ ಹೊರಗೆ ಕಣ್ಣು ಯಾವುದು ಬೇಕಾಗಿಲ್ಲ ನಿಮಗೆ, ಅದು ಒಳಗಿಂದಲೇ ಮನಸ್ಸು ಆ ಹಳೆಯದನ್ನೆಲ್ಲ ಜ್ಞಾಪಕ ತಂದುಕೊಂಡು ಅದನ್ನ ಅನುಭವಿಸ್ತಾ ಅದರಲ್ಲೇ ಸುಖ ಪಡ್ತದಲ್ಲ. ಅಂದ್ರೆ ಈ 10 ಇಂದ್ರಿಯಗಳ ಮುಖಾಂತರ ಹಿಂದೆ ಯಾವುದೋ ಆಗಿದ್ದನ್ನ ಮತ್ತೆ ಇಟ್ಕೊಂಡಿರ್ತದೆ ಅದು ಮನಸ್ಸು. ಆವಾಗ ಅದನ್ನ ನಾವು ಅನುಭವಿಸಬೇಕಾಗಿದ್ರೆ ಈ ಇಂದ್ರಿಯಗಳ ಸಹಾಯ ಬೇಕಾಗಿಲ್ಲ. ಮನಸ್ಸು ನೇರವಾಗಿ ಆ ಸಂಸ್ಕಾರದಲ್ಲಿದ್ದದ್ದನ್ನ ತಾನು ಜ್ಞಾಪಕಕ್ಕೆ ತಂದುಕೊಂಡು ಅದು ಅನುಭವಿಸ್ತದೆ. ಅದು ಸುಖನೂ ಇರ್ಬೋದು, ದುಃಖನೂ ಇರ್ಬೋದು. ದುಃಖವನ್ನ ತಾನು ಜ್ಞಾಪಕ ತಂದುಕೊಂಡು ಆಲೋಚನೆ ಮಾಡಿದಾಗ್ಲೂ ಅದರಿಂದ ಸುಖವೇ ಆಗ್ತದೆ. ಸರಿ ಸರಿ ಸರಿ. ಸಂಚಿತ್ಯಮಾನಾನಿ ಸುಖಾನ್ಯ ಭೂವನ್ ಅಂತ ಒಬ್ಬ ಕವಿ ವಾಕ್ಯ ಇದೆ. ಹಳೆಯದು ನಾವು ಏನು ದುಃಖ ಅನುಭವಿಸಿರ್ತೇವೆ, ಆ ದುಃಖಗಳನ್ನ ನೆನೆಸ್ಕೊಂಡಾಗ್ಲೂ ಇವಾಗ ಸುಖ ಆಗ್ತದಂತೆ. ಓ, ಹಿಂದೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದೆ ನಾನು ಅಂತ. ಇದೆಲ್ಲ ಕಣ್ಣು ಮುಚ್ಚಿಕೊಂಡೆ, ನಾವು ಹೊರಗಿನ ಇಂದ್ರಿಯಗಳು ಬೇಕಾಗಿಲ್ಲ. ಬಟ್ ಅದು ಎಲ್ಲಾ ಸಮಯದಲ್ಲೂ ಕರೆಕ್ಟ್ ಆಚಾರ. ಈಗ ಒಂದು ನಾವು ಏನೋ ಒಂದ್ ಸಲ ಬಿದ್ದುಟ್ಟ ಇಲ್ಲ ನಾವು ಬಡದುಟ್ಟ ಹಂಗೇನ್ ಬರಂತಲ್ಲ, ಆ ಒಂದು ಥಾಟ್ ಪ್ರಾಸೆಸ್ ಬಂದ್ರೆ ಅದು ನಮಗೆ ಅಂಜಿಕೆ ಬರ್ತಲ್ಲ, ಅದು ಎಲ್ಲಾ ಸಮಯದಲ್ಲೂ ಅದು ಕರೆಕ್ಟ್ ಆಗುತ್ತೆ. ಅದು ಎಲ್ಲಾ ಸಮಯದಲ್ಲ, ಕೆಲವು. ಓಕೆ. ಸೊ ಇನ್ನೊಂದು ಈ ಕುರುಡ ಒಬ್ಬ ಇದ್ದಾನೆ, ಅವನಿಗೆ ಬಂದು ಅದು ರೂಪನ ಆ ಒಂದು ಜ್ಞಾನವೇ ಆ ಜನ್ಮದಲ್ಲಿ ಇಲ್ಲಂಗ ಹೋಯಿರಾದಾಗ ಅವನಿಗೆ ಬಂದು ಆ ರೂಪವೇ ನೋಡಕ್ ಬಿಡೋದಿಲ್ಲ. ಆಗ ಬಂದು ಆ ರೂಪಾಂಬ ಒಂದು ಆ ಒಂದು ಜ್ಞಾನಾಂಬ ಅದು ಬಂದು ಮನಸ್ಸಲ್ಲಿ ಹೋಗಿ ಅವನಿಗೆ ರಿಜಿಸ್ಟ್ರೇ ಆಲಾರ್ದಿಲ್ಲ ನಿಮಗೆ ಆ ಒಂದು ಜನ್ಮದಲ್ಲಿ. ಓಕೆ. ಹರೇ ಶ್ರೀನಿವಾಸ, ನಮಸ್ಕಾರ. ಹರೇ ನಮಃ. ನಾರಾಯಣ ಕೃಷ್ಣ ಅರ್ಪಣಮಸ್ತು. ಹರೇ ನಮಸ್ಕಾರ ಆಚಾರ್ಯ. ಹರೇ ನಮಃ ಗುರುಗಳೇ.